ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿಂದಲೂ ಜಗತ್ತನ್ನು ಬೆಳಗುತ್ತಿರುವ ನಿನಗೆ ಆ ನನ್ನ ಜನ್ಮ ರಹಸ್ಯವು ನಿನಗೆ ಖಂಡಿತವಾಗಿಯೂ ತಿಳಿದಿರಲೇಬೇಕು. ಹೇ ಭಾಸ್ಕರ, ನನ್ನನ್ನು ಅಂಧಕಾರದಿಂದ ಉತ್ತರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಪದ್ಮಧರಂ ದೇವಂ तं सूर्यं प्रणमाम्यहम् तं सूर्यं प्रणमाम्यहम्. हे भास्कर, मनदि ಮೂಡಿದ ಅಂಧಕಾರವ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸೋನಿ ಭಾಸ್ಕರ. ನಾರದ ಘೋರ ದೇಹದ ಪ್ರಿಯಗೊಳ್ಳುತ್ತಿದೆ, ನಾರದ ಘೋರ ಸಂದೇಶ ಭಾಸ್ಕರ. ಶೋಧನೆಯ ಕೈಯದೆ ಶಾಂತಿ ನೀಡು ಶ್ಯಾಮಲಾಂಗ. ದೇಹದ ಪ್ರಿಯಗೊಳ್ಳದಿದೆ ಭಾಸ್ಕರ, ಭಾಸ್ಕರ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿ ಕರ್ಣ ಎಂದು ಕರೆದ ಸ್ತ್ರೀ ಧ್ವನಿ? ನೀವು ಏನು ಹೇಳುತ್ತಿರುವರೋ ನನಗೆ ಒಂದೂ ತಿಳಿಯದು. ಆದರೂ ನಿಮ್ಮ ಕಣ್ಣುಗಳಲ್ಲಿನ ಕರುಣ ಕಾಂತಿಯು ಪ್ರಾತಃ ಕಾಲದ ಸೂರ್ಯನ ಕಿರಣದಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವಾದರೂ ಏನು? ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸವಲ್ಲೆಯ ತಾಯಿ? ಅಮ್ಮ, ಪಾಂಡವರ ಜನನಿ ಕುಂತಿ. ಇಲ್ಲ ಇಲ್ಲ, ನನ್ನ ಹೆತ್ತ ಮಾತೆ ಕುಂತಿ. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಇಂದು
ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಎಂದು ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿ ಕುವರನ ಪೊರೆ ಕರುಣೆಯ ತೋರಿ ಕುವರನ ಪೊರೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದ ನಾನರಿಯೇ ಮಗುವಮ್ಮ ನಾನಾಗ ಏನೊಂದ ನಾನರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಅಪರಾಧ ಏನದು ತಾಯಿ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನ್ನಿಸಿ ಜೀವವ ತೊರೆದೆ ಅಕ್ಷಮ್ಯವೆನ್ನಿಸಿ ಜೀವವ ತೊರೆದೆ ಮಗನೆಂಬ ಮಮತಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ಅಂದು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೊಂದು ಜೋಪಾನವಾಗಿ ಪ್ರೀತಿ ಮಮತೆಯಿಂದ ಸಾಕಿಸಲು ತಾಯಿ ಹೀಗಿರುವಾಗ ಮನುಷ್ಯ ಮಾತ್ರನಾದ ನನ್ನನ್ನು ಅಂದು ಗಂಗೆಗರಿಪಿಸಲು ನಿನಗೆ ಮನಸ್ಸಾದರೂ ಹೀಗೆ ಬಂತು ತಾಯಿ ಅಮ್ಮ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ
ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಪಾಂಡುವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ವಿಭಿನ್ನ ವಾತಾವರಣಕ್ಕೆ, ವಿಭಿನ್ನ ಪ್ರಪಂಚಕ್ಕೆ ಏಕಮ್ಮ ತಳ್ಳಿದೆ. ಕರ್ಣಾರ್ಜುನರ ಸೋದರ ಸಂಬಂಧವನ್ನು ಕಡಿದು ನಮ್ಮೀರ್ವರ ಮತ್ತು ದ್ವೇಷದ ಕಬರಿಯನ್ನು ಏಕೆ ಸೃಷ್ಟಿಸಿದೆ? ಏಕೆ ಸೃಷ್ಟಿಸಿದ ತಾಯಿ? ಏಕೆ ಏಕೆ ಮಾತನಾಡುವುದಿಲ್ಲವೇನಮ್ಮ? ಅಮ್ಮ, ನೀನು ನನ್ನ ಎತ್ತ ಮಾತೆ, ಮೇಲಾಗಿ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ತಾಯಿ, ಪರಮ ಪಾಪಿಯಾಗುವೆನು. ಈಗಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ತಾಯಿ ನಾನೇನಯ್ಯ, ನೀನು ಈ ರೀತಿ ಮಾತನಾಡುವುದರಿಂದ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿಯೇ? ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಶಾಲಿಗಳು? ಈ ಹತಭಾಗ್ಯರಿಗೆ ಅಂತ ಭಾಗ್ಯ ತಾಯಿ, ನೀನು ಚಿಂತೆಯನ್ನು ಬಿಡು. ಈಗಲಾದರೂ ನಿನ್ನ ಸಹೋದರ
ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳಲ್ಲ ಆರೈಸಬೇಡ. ಸೌಹಾರ್ದ ದಾನವನ್ನು ಮಾಡುಕಲ್ಲ. ಅಮ್ಮ ಅಮ್ಮ, ಇದೊಂದು ಮಾತನ್ನು ಬಿಟ್ಟು ನೀನು ಬೇರೇನಾದರೂ ಕೇಳು ತಾಯಿ, ನಡೆಸಿಕೊಡುವೆ. ಅಮ್ಮ, ನಾನು ಬದುಕಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ಹಿಂದೆ ತಾಯಿ, ನಾನು ನಿನ್ನಲ್ಲಿ ಭಿಕ್ಷೆ ಬೇಡಿಕೊಳ್ಳಲು ಅವರಲ್ಲಿರುವ ವೈರವನ್ನು ಕಳೆ, ಅವರನ್ನು ಉಳಿಸು ಕಣ್ಣ, ಅವರನ್ನು ಉಳಿಸು. ವೀರ ಮಾತೆಯಾದ ನೀನೇ ಹೇಳು ತಾಯಿ, ಪೊರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಪರಮ ಪಾಪಿಯಾಗುವುದಿಲ್ಲವೇ ತಾಯಿ? ಅಮ್ಮ, ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ, ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಕ್ಷತ್ರಿಯ ವೀರರೆಲ್ಲರೂ ಕರ್ಣನಿಂತಹ ನೀಚನೆಂದು ನಿಂದಿಸದಿಹರೆ ತಾಯಿ? ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯ. ನೀವಾರು ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಆಡುವುದು ನಾನು ಈ ಕಣ್ಣಾರ ನೋಡಿ ಸಂತೋಷ ಪಡಬಾರದೆ ಏನು ಕತ್ತ? ಅಮ್ಮ ಅಮ್ಮ, ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನನ್ನನ್ನು ನಿಷ್ಕರಣೆಯಿಂದ ಸಾಕಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ. ನಾ ಸಿಗುರುವುದೇನಮ್ಮ? ಅಮ್ಮ ಅಮ್ಮ, ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ನಿನ್ನ ಮಕ್ಕಳಿಗೆ ಭಯವೆಲ್ಲಿಹದು? ಚಿಂತೆಯನ್ನು ಬಿಡು ತಾಯಿ. ಲೋಕೈಕ ವೀರನಾದ ನೀನು ಆ ಸುಯೋಧನನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ನಾನು ಹೇಗೆ ತಾನೇ ಹೋಗಲಿ ಬಿಡು. ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲವೆಂದರೆ ಯುದ್ಧದಲ್ಲಿ ಆದರೂ ಪರಾಮುಖನಾಗು ಕಣ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಕೈ ಹಿಡಿದು ಉದ್ಧಾರ ಮಾಡಿದನಲ್ಲವೇ? ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸತನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇನಮ್ಮ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರ ತಾಯಿ. ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಕೊಲ್ಲಬೇಡ ಮಗನೇ, ಅವರನ್ನು ಕೊಲ್ಲಬೇಡ. ಅಮ್ಮ, ಶತ್ರುಗಳೊಡನೆ ಹೋರಾಡು, ಶತ್ರುಗಳಿಗೆ ಶರಣಾಗು, ಶತ್ರುಗಳು ಕೈಗೆ ಸಿಕ್ಕರೆ ಕೊಲ್ಲಬೇಡ. ಎಂತಹ ಮಾತೃಪ್ರೇಮವಮ್ಮ ನಿನ್ನದು. ಅಮ್ಮ ಅಮ್ಮ ಮಕ್ಕಳೈವರನ್ನು ಮೋತಿಟ್ಟು ಸಾಕಿದೆ, ಮಕ್ಕಳೈವರನ್ನು ಮೋತಿಟ್ಟು ಸಾಕಿದೆ, ಕರುಳಿನ ಕಂದನ ನದಿಯಲ್ಲಿ ಕರುಳಿನ ಕಂದನ ನದಿಯಲ್ಲಿ ಈ ಅಪಮಾನವ ಸಹಿಸಲಾರೆನು, ಈ ಅಪಮಾನವ ಸಹಿಸಲಾರೆನು, ಎಂದಿಗೂ ನಾನು
ಬರಲಾರೆನು ನಾನು. ಎಂದಿಗೂ ನಾನು ಬರಲಾರೆನು ನಾನು. ಜನ್ಮದಾತೆ ಪರಮ ಜನ್ಮದಾತೆ ಪರಮ ಹೃದಯದ ಮನ ದೇವತೆ ಮಾತೆ. ಹೃದಯದ ಮನ ದೇವತೆ ನೀ ಎಲ್ಲ ಕರೆದರು ನಾ ಬರಲಾರೆನು. ನೀ ಎಲ್ಲ ಕರೆದರು ನಾ ಬರಲಾರೆನು. ಮಿತ್ರ ದುರ್ಯೋಧನನ ತ್ಯಜಿಸಲಾರೆನು. ಮಿತ್ರ ದುರ್ಯೋಧನನ ತ್ಯಜಿಸಲಾರೆನು. ವೈರಿ ಪಾರ್ಥನ ಶಿರವ ಉಳಿಸಲಾರೆನು. ವೈರಿ ಪಾರ್ಥನ ಶಿರವ ಉಳಿಸಲಾರೆನು. ಎಂದಿಗೂ ನಾನು ಬರಲಾರೆನು ನಾನು. ಎಂದಿಗೂ ನಾನು ಬರಲಾರೆನು ನಾನು. ಎನ್ನು ಮಾತಾತೆ ಜನ್ನು ಮಾತಾತೆ ಪರಮ ಹೃದಯದ ಮನ ದೇವತೆ ಮಾತೆ. ಹೃದಯದ 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 ಮನ ದೇವತೆ. ಅಮ್ಮ, ಎಂತಹ ಮಾತೃಪ್ರೇಮವಮ್ಮ. ಆಗಲಿ ಆಗಲಿ ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನೋ, ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ಅರ್ಜುನನಿಂದ ನಾನೇ ಹತನಾದರೂ, ನನ್ನಿಂದ ಅರ್ಜುನನೇ ಹತನಾದರೂ ನಿನಗೆ 5 ಮಕ್ಕಳು ಉಳಿಯುವರು, ಚಿಂತೆಯನ್ನು ಬಿಡು ತಾಯಿ. ನಾನು ನಿನ್ನನ್ನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿದೆಯಾ? ಅಮ್ಮ ಅಮ್ಮ, ಹೆತ್ತ ತಾಯಿಯ ಋಣವನ್ನು ಈಗಲಾದರೂ ತೀರಿಸಿಕೊಳ್ಳುವೆನು. ಅದೇನು ಹೇಳು ತಾಯಿ. ಅಮ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಾಯಿ? ನುಡಿದುದಂ ನಡೆಯಿಸಲಾರದ ಕಡುಕೂಡನೆ ಕೇಳ್ಸೂರ್ಯ ತನುಜಂ. ನಡೆಸುವೆ ಧರ್ಮ ಜನಾಣೆ ಮತ್ಪಿತನಾಣೆ ಜನನೀ ಜನನೀ. ಅಮ್ಮ, ಸತ್ಯವಾಗಿ ನಡೆಸುವೆನು. ಏನು ಹೇಳು ತಾಯಿ?
ಯುದ್ಧ ಒಟ್ಟಿಗೆ ಅದೇ ಸಂತೋಷ. ನೀನು ಯುದ್ಧ ಮಾಡುವಾಗ ಒಂದು ಸಾರಿ ದೊಡ್ಡ ಮಾಡುವ ಅಮ್ಮ. ಸನ್ಯಾಸಿಯು ವಸ್ತ್ರಕ್ಕೆ ಆಸೆ ಪಡುವನಿ ತಾಯಿ. 7 ಪರ್ವತ ಶಕ್ತಿಯುಳ್ಳ ನಾನು ಕೇವಲ ತೊಟ್ಟ ಬಾಣವನ್ನು ತೊಡುವುದೇ? ಖಂಡಿತ ಇಲ್ಲವಮ್ಮ, ಖಂಡಿತವಾಗಿಯೂ ನಾನು ತೊಟ್ಟ ಬಾಣವನ್ನು ತೊಡುವುದಿಲ್ಲ. ಹೇ ಸುಯೋಧನ, ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮರಮುನಿಗಳೇ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ಪೂಜ್ಯರಾದ ವಿದುರರು ತಮ್ಮ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದರು. ದೇವೇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ಮಾತೆಯಾದ ಕುಂತಿ ದೇವಿಯು ಮಗನೇ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಒಟ್ಟಿಗೆ ಸೇರಿಸಂತೆ ಹೂಡುತ್ತಿವೆ. ಹೂಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸುತ್ತಾನೆ. ನಾಳಿನ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲವಮ್ಮ, ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಸತ್ಯವಾಗಿ ನಡೆದುಕೊಳ್ಳುವೇನಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಚಿಂತೆಯ ಜನನೀ ಜನನೀ. ದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾಮತ್ತೊಂದ. ಬಾಣದ ಗುರಿಯು, ಕೊಡುವುದಿಲ್ಲ ನಾಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಗ ತಕ್ಕ ನಮ್ಮ, ಇದು ನಿನ್ನಾಳ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ ಜನನೀ.
ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ, ಎತ್ತ ತಾಯಿಯ ಮೊದಲ ದರ್ಶನವೂ ಗಂಗಾ ತೀರ, ಬಹುಶಃ ಕೊನೆಯ ದರ್ಶನವೂ ಗಂಗಾ ತೀರವೇ ಎಂದು ಭಾವಿಸುತ್ತದೆ ತಾಯಿ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಅಮ್ಮ. ಕುಮಾರ, ಶ್ರೀಕೃಷ್ಣನ ಪಾದದಾನವೂ ನಡೆಸುವೆನು, ಹೇಳು ಕಂದ. ಸತ್ಯವಾಗಿ ನಡೆಸುವೆ ತಾಯಿ, ಸತ್ಯವಾಗಿ ನಡೆಸುವೆನು. ಅಮ್ಮ, ನಾಳಿನ ಭಾರತ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ನಿನ್ನ ಪಾದಾರವಿಂದದಲ್ಲಿ ಪ್ರಾರ್ಥಿಸುವೆನಮ್ಮ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗುತ್ತೆ. ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜನ್ಮ ಎಲ್ಲ ಮಾಯೆ ಮಾಯಾ ಜ್ವಾಲೆ ದಿಗೈದ ನಾದ ಜಗತಿ ಹಿನ್ನಯ ಬಾಳು ಕಣ್ಣೀರು ಜಗತಿ ಹಿನ್ನಯ ಬಾಳು ಕಣ್ಣೀರು ಜಗದಿ ಪಾಲು ಪರಾರೋ ನನ್ನ ದಯದಿ ಹಿನ್ನಯ ಬಾಳು ಕಣ್ಣೀರು ಜಗದಿ ಪಾಲು ಪರಾರೋ ನನ್ನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಹಂದನ ಕರಣ ದಾರಿಯ ಕಾಣದೆ ಹಂದನ ಕರಣ ಗತಿಹೀನನಾದ ಜಗತಿ ಗೈದ ಗತಿಹೀನನಾದ ಜಗದಿ ಕಳಿಸಿದೆ ಉಳಿಸಿದೆ
ಬಲವಿರುವ ತನಕ ಈ ನಿನ್ನ ಮಗ ದುರ್ಯೋಧನ ಯಾರ ಆಜ್ಞೆಯನ್ನು ಕೇಳುವುದಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆಯಮ್ಮ. ತಿಳಿದಿರಬೇಕು. ಅದು ನಿನ್ನ ಡಾಂಬಿಕದ ಪರಮಾವಧಿ ಎಂದು ಅಮ್ಮ, ಪಾಂಡವರನ್ನು ನೀನು ಎದುರಿಸಲು ಓಡಿದ ತಂತ್ರವೆಂದು ತಿಳಿದೆವು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ನೀನು ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿಯೂ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿರಲಿಲ್ಲ ದುರ್ಯೋಧನ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಮನುಷ್ಯನ ನಾಶ, ನೀತಿಯ ಪ್ರಳಯ, ಈ ಧರ್ಮದ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಕಲ್ಲ ಕಲ್ಲ ನಿನ್ನ ಗೃಹಭಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಅನುಮತಿಯನ್ನು ಪಡೆದ ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನನ್ನ ದೇಹವೇ ಕ್ಷಣವಾಗಿದೆ. 100 ಜನ ವೀರಪುತ್ರರನ್ನು ಹೆತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರನಾಗುವುದೇ ತಾಯಿ? ಶಾಸ್ತ್ರ ಧರ್ಮದ ಮಹಾಯುದ್ಧಕ್ಕೆ ಮಹೋನ್ನತವಾದ ಹೊರಟಿರುವ ನನಗೆ ಆಶೀರ್ವಚನ ನೀಡಿ ಕಳಿಸುತ್ತಾಯಿ. ಚಲಬೇಕೆ ಗುರುನಂದನ ಪಾಂಡವರು 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 ಹಾಗೆ ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ತುಂಬಿದ ಮಹೋನ್ನತವಾದ ರಾಜ್ಯಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕಣ್ಣಾರ ನೋಡುತ್ತಾ ಸುಮ್ಮನೆ ಕುಳಿತಿರುವುದು ಸಾಮಾನ್ಯ ಮಾನವನ ಧರ್ಮವೇನಮ್ಮ? ಅಮ್ಮ, ನನ್ನ ಪತಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರದ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ? ಭಲೆಯಾಗ ಜನನಿ, ಪಣವನ್ನು ಸಮಗ್ರ ಪೃಥ್ವಿಯ ಪ್ರತಿಕಾಕ್ಷಿಯಾಗಿ ನಿಂತಿದ್ದರು ನಿಲ್ಲಿಸಿ ಆ ಅಪಮಾನವನ್ನು ಮಾಡಿಯ. ಆದರೆ ಆ ಧರ್ಮಧುರೀಣರಾದ ಪಾಂಡವರಾದರೂ ಮಾಡಿದ್ದಾದರೂ ಏನು? ಕೈಯಲ್ಲಾಗದ ಹೇಳಿಯು ಒಪ್ಪದಂತಹ ತಾಟಸ್ಥ್ಯ ಭಾವ ಅದಕ್ಕಾಗಲಿಯೇ ಅಮ್ಮ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತವಂಶ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆ ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯಿಂದ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ.
ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಆಶೀರ್ವಾದ ಮಾಡಿ ಕಳಿಸುತ್ತಾರೆ. ಇಲ್ಲ, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ದುರ್ಯೋಧನ, ಹೊರಟು ಹೋಗು. ಅಮ್ಮ, ಈ ಜನ್ಮದಲ್ಲಿ ಮಾತೃವಾಕ್ಯ ಮೀರಿದನೆಂಬ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯ ನಾನು ನನ್ನ ವೈರಿಗಳನ್ನು ಯುದ್ಧಕ್ಕೆ ಆಹ್ವಾನ ನೀಡಿ ಆಹ್ವಾನವನ್ನು ಮಾಡುತ್ತಿರುವುದು ನಿನ್ನ ವೈರಿಗಳನ್ನಲ್ಲ, ಅಮ್ಮ, ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಣೆಯಲ್ಲಿ ಕೊಚ್ಚಿ ಹೋಗುವುದು ಮಗನೇ. ಹಸ್ತಿನಾವತಿಯ ಪ್ರಜೆಗಳೆಲ್ಲರೂ ರಕ್ತದ ಕೋಣೆಯಲ್ಲಿ ಒಬ್ಬೊಬ್ಬರಾಗಿ ಕೊಚ್ಚಿ ಹೋಗುವರು. ಭಾರತದ ಸ್ತ್ರೀಯರು ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಇಷ್ಟೊಂದು ಜನಗಳನ್ನು ಕಡಗಣ್ಣಿನಿಂದ ನೋಡುತ್ತಿರುವ ನೀನೇನು ಮಾನವನು ಅಥವಾ ದಾನವನು? ಅಮ್ಮ, ಅಮ್ಮ, ಸದ್ಯಕ್ಕೆ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಏನು ಮಾಡು, ಇವನೆಂಥವನೇ ಆಗಲಿ ನನ್ನ ಮಗನಲ್ಲಿ. ನನ್ನ 101 ಮಕ್ಕಳಲ್ಲಿ ನಾನು ಇವನನ್ನೇ ಅಲ್ಲವೇ ಅತ್ಯಾನಂದವಾಗಿ ಬೆಳೆಸಿರುವುದು. ಕಂದ, ಬಾ, ನನ್ನ ಬಳಿಯಲ್ಲಿ ನಿನ್ನ ಮೊಣಕಾಲನ್ನು ನೀ ಕುಳಿತು. ಆಗಲಿ ಅಮ್ಮ. ಕಂದ, ಈಗ ಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲುಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಅಲ್ಲೇ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಯಥೋ ಧರ್ಮಸ್ತಥೋ. ಧರ್ಮಕ್ಕೆ ಜಯವಾಗಲೇಬೇಕು. ನಾನು ಕಾಲೋಚಿತವಾದ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ಪಣಬಂಧವನ್ನು ಕಿತ್ತೊಗೆದು ರಣವ ಕಂಗಣವನ್ನು ಕೊಟ್ಟ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು, ಜಯವಾಗಲೇಬೇಕು. ಪುರಹರ ಶಂಕರ
ಅಗ್ರಜ 10 ದಿನಗಳ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯನಾದಂತೆಯೇ ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಗೂ ಭಂಗವಾಯಿತು. ಅಣ್ಣ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರೇ ಕಿರುಧಾರಿಯಾಗಿ ನಿಂತಿರುವರು. ಅದನ್ನು ಭೇದಿಸಿ ಹೊರನುಗ್ಗಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿರುವುದನ್ನ ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನರು ವ್ಯೂಹಭೇದ ಪದ್ಧತಿಯನ್ನು ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಹಿಂದಿರುಗಿ ಬರುವ ಸಂಭವವೇ ಇಲ್ಲ ಅಣ್ಣ. ಇದರ ಉಪಾಯವೇನು? ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಮಗೆ ಅಪಜಯ ಖಂಡಿತ. ನಿಮ್ಮ ಕೈಯಲ್ಲಿ ಈಗಲೇ ಇರುವಾಗ ನಮ್ಮ ಪೂಜ್ಯ ತಂದೆಯ ಕಪಿಧ್ವಜ ಪತಾಕೆಯು ರಣರಂಗದಲ್ಲಿ ಹಾರಾಡುತ್ತಿರುವಾಗ ನಮಗೆ ಅಪಜಯವೇ? ಹೇಳಿ ದೊಡ್ಡಪ್ಪ, ಹೇಳಿ. ಈಗ ನಮಗಿರುವ ಅಂತಹ ಆಪತ್ತಾದರೂ ಏನು? ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ಕೌರವ ಯೋಧರ ಬಾಣಗಳ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇಷ್ಟು ಮಾತ್ರಕ್ಕೆ ಚಿಂತೆ ದೊಡ್ಡಪ್ಪ. ಬಿಡೈ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನಿ ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನಿ ಅಭಯ. ಹಿಂದುರಿಸಿದ ದ್ರೋಣವೇಗವ ಅಂತರಂಗ ಥಳಿಸುವೆನು ದೊಡ್ಡಪ್ಪ. ಹಿಂದುರಿಸಿದ ದ್ರೋಣವ್ಯೂಹವ ಅಂತರಂಗ ಥಳಿಸುವೆನು. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನಿ ಅಭಯ. ಚಿಂತಿಸಿದರು ಜನಕ, ನಾನಾ ವ್ಯೂಹವನ್ನು ಭೇದಿಸುವನು. ಅದಕ್ಕಾಗಿ ತಮ್ಮ ಅನುಮತಿಯನ್ನು ಕೇಳಲೆಂದೇ ನಾನು ಇಲ್ಲಿಗೆ ಬಂದದ್ದು. ಪಾಪು ಅಭಿಮಾನ್ಯು, ಪಾಪು. ನೀನ ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುತ್ತೇನೆ. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ಹಾಗೂ ನಾವುಗಳೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವರೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಶಲ್ಯಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾ ಫಲಕದಿಂದ ವಿಜೃಂಭಿಸುತ್ತಿರುವುದು. ಅದು ತನ್ನ ಮಹತ್ ಸಾಹಸದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡೋ ದೊಡ್ಡಪ್ಪ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರಾದೇವಿಯು ಆನಂದ ಶ್ರೀಗಳನ್ನು ಸಿರಿಸಲಿ. ಯೋಗ್ಯ ಅವಸರವು ದೊರೆತಾಗ ಹೋರಾಡಿ ಜಯಗಳಿಸುವುದೇ ಕ್ಷಾತ್ರ ಧರ್ಮದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿಪಲ್ಯಗಳನ್ನು ಉತ್ತರಿಸಲಾರ ದೊಡ್ಡಪ್ಪ. ನಾನು ತಾಯ ಗರ್ಭದಲ್ಲಿರುವಾಗಲೇ ಈ ವ್ಯೂಹ ಬೇಗ ಮರ್ದನವನ್ನು ಅರಿತಿರುವೆನು. ಅದಕ್ಕೀಗ ಅವಕಾಶವು ದೊರಕಿದು ದೊಡ್ಡಪ್ಪ. ನಿರಾಕರಿಸಿದಿರಿ, ನನಗೆ ಅವಕಾಶವನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ನಿರುತ್ಸಾಹವಾಗದಿರಲಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಹೊರನುಗ್ಗಿ ಖಿನ್ನ ಭಿನ್ನವನ್ನು ಈಗ ಒದಗಿ ಬಂದಿರುವ ಈ ಸಮಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವ. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಕೂಡದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಪುನಃ ಅವನನ್ನೇ ಸೇರಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲೆ ವಜ್ರ ಕವಚಂತಿರಲು ನನಗೆಲ್ಲೇ ಅಪಜಯ. ದೊಡ್ಡಪ್ಪ, ನಾನಿನ್ನು ಬರುತ್ತೇನೆ.
ತೋಟದಲ್ಲಿ ಚೆಂಗು ಚೆಂಗೆಂದು ಹಾರುವ ಚಂಚಲೆ ಪ್ರೇಮ ಸುದಯನು ಸುರಿದು ಸೇರಿ ನಲಿಯುವ ಬಾರೆ ಬಾರೆ ದೇವಲೋಕ ಸುಂದರಿ ನೀನು ಅಮರಲೋಕದ ಅರಸ ನಾನು ದೇವಲೋಕ ಸುಂದರಿ ನೀನು ಅಮರಲೋಕದ ಅರಸ ನಾನು ದೇವಲೋಕ ಸುಂದರಿ ನೀನು ಸಂಜೆಯ ಹೊಂಗಿರಣ ಕಂಡರಳಿತು ನಿನ್ನ ಸಂಜೆಯ ಹೊಂಗಿರಣ ಕಂಡರಳಿತು ನಿನ್ನ ನಿನ್ನ ಕಣ್ಣ ಕುಡಿ ನೋಟ ಕರೆದಿದೆ ನನ್ನ ನಿನ್ನ ಕಣ್ಣ ಕುಡಿ ನೋಟ ಕರೆದಿದೆ ನನ್ನ ಹಿಂದೆ ಕೈ ಮೌನ ನನ್ನ ಬಳಿ ಬಾ ಚಿನ್ನ ಹಿಂದೆ ಕೈ ಮೌನ ನನ್ನ ಬಳಿ ಬಾ ಚಿನ್ನ ಹೃದಯವ ಬೆರೆಸುವ ಒಂದಾಗಿ ಬಾಳುವ ಹೃದಯವ ಬೆರೆಸುವ ಒಂದಾಗಿ ಬಾಳುವ ದೇವಲೋಕ ಸುಂದರಿ ನೀನು ಅಮರಲೋಕದ ಅರಸ ನಾನು ದೇವಲೋಕ ಸುಂದರಿ ನೀನು ಬಾರೆ ಸುಂದರಿಯೇ ನಂದ ಮನೋಹರಿಯೇ ಬಾರೆ ಸುಂದರಿಯೇ ನಂದ ಮನೋಹರಿಯೇ
ನಾನಿರಲಾರೆ ದೇವಲೋಕ ಸುಂದರಿ ನೀನು ಅಮರ ಲೋಕದ ಅರಸ ನಾನು ದೇವಲೋಕ ಸುಂದರಿ ನೀನು ನೀಲಾಕಾಶದ ಹುಣ್ಣಿಮೆ ಚಂದಿರನ ನೀಲಾಕಾಶದ ಹುಣ್ಣಿಮೆ ಚಂದಿರನ ನಲಿವ ವಿಲಾಸದಿ ಮನಮೈ ತಣಿಸಿ ನಲಿವ ವಿಲಾಸದಿ ಮನಮೈ ತಣಿಸಿ ನನ್ನ ಬಾಡಿನ ಗೆಳತಿ ಈ ಬಳಿದಾರೆ ನನ್ನ ಬಾಳಿನ ಗೆಳತಿ ಈ ಬಳಿದಾರೆ ನಲ್ಲೇ ನಿನ್ನ ಗಲಿ ನಾನಿರಲಾರೆ ನಲ್ಲೇ ನಿನ್ನ ಗಲಿ ನಾನಿರಲಾರೆ ದೇವಲೋಕ ಸುಂದರಿ ನೀನು ಅಮರ ಲೋಕದ ಅರಸ ನಾನು ದೇವಲೋಕ ನೀನು ನಾನು ನಿಮ್ಮ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಕಾತುರಳಾದೆ. ಅದು ಇಂದು ನನಗೆ ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವನ್ನೇ ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ಲಭಿಸಲು ಏನನ್ನು ಸಿದ್ಧಪಡಿಸಿದೆ? ಪ್ರಿಯ, ನನ್ನ ಸರ್ವಸ್ವ ತಮಗಾಗಿ ಕೊಟ್ಟಿದೆ. ಇನ್ನು ನನ್ನದಾಗಿ ಉಳಿದಾದರೇನು? ನಾನದನ್ನು ಬಲ್ಲೆ ಪ್ರೇಯಸಿ. ಆದರೆ ಪ್ರತಿದಿನ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆನ್ನುವುದೇ ನನ್ನ ಅಭಿಲಾಷೆ. ಮೊದಲಿಂದ ತಮ್ಮದೇ ಆಗಿರುವ ಪುನಃ ಕೊಡುವ ಅಗತ್ಯವಿಲ್ಲ.
ಪೂಜೆಯನ್ನು ಆರಂಭ ಸ್ವೀಕರಿಸಿದೆ. ಹೃದಯ ನಾನೇ ಇದು ಕಟ್ಟಿದ ಈ ಹೂಮಳಿಕೆ ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ದೇವನು ಪ್ರಸನ್ನನಾಗಿ ನನ್ನ ಪಾಠದಲ್ಲಿ ಸ್ನಾನ ಆದರೆ ಉತ್ತರ ನಾನಿಂದು ಮಹತ್ ಕಾರ್ಯವೊಂದು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮಾರೋಣಿಯನ್ನು ಸನ್ಮಾನಿಸಲು ನಿನ್ನ ಸಮಯವಿಲ್ಲ.
ಉತ್ತರ ದ್ರೋಣಾಚಾರ್ಯನ ನಿರ್ಮಿತವಾದ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರ ಬಳಿ ಅಪ್ಪಣೆಯನ್ನು ಪಡೆದು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಪ್ರಿಯ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ ನನ್ನನ್ನು ಸಹ ಕರೆದು ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರು. ಈಗ ನಾನು ಅಂದು ಅನ್ಯ ಮಾರ್ಗವಿಲ್ಲದೆ ತಾಯಿ ವಸ್ತ್ರದಾನ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ನಾನು ಮತ್ತೊಂದು ಸಾರಿ ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ ಉತ್ತರ. ಆನಂದ ರಾಜಲಕ್ಷ್ಮಿ, ನಿನ್ನ ಸಖಿಯರು ತೆಗೆದು ತಂದ ಹೂಗಳನ್ನು ಎದೆಯೇರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಚಾಹಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶೀರ್ವಾದ ಕೊಡುತ್ತೇನೆ. ಒಂದೇ ಸ್ತ್ರೀ ಎಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಲಿರಬೇಕು. ಪ್ರಪಂಚದ ಸೃಷ್ಟಿಕರ್ತರು ಇಬ್ಬರನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧಿಯೇ ಬೇರೆ. ಮನ್ಮನ ಶಾಯಿನಿಯಾದ ನಿನ್ನನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಒಂದಕ್ಕೊಂದು ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಅಲ್ಲವೇ? ಹಾಗಲ್ಲ, ನಿಜವನ್ನು ನಾನು ಒಬ್ಬನಾದ ವಿಧಾತ ಇಬ್ಬರ ಉತ್ತರೆಯನ್ನು ನಿರ್ಮಿಸುವ. ಇದುವರೆಗೆ ಹಾಸ್ಯಮ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದ್ವಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನೇ ನೋಡ್ಬೇಕು. ಹೋಗುತ್ತಲವರ
ಕ್ಷತ್ರಿಯರ ಧರ್ಮ, ನೀನ ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದ್ರೆ ಸಂತೋಷಚಿತ್ತಳಾಗಿ ನನ್ನನ್ನು ಇದರಂತೆ ಕಳಿಸಬಲ್ಲೆಯ ಉತ್ತರ. ನನಗೋಸ್ಕರ ದುಃಖಿಸುವುದಿಲ್ಲವೇ? ಅಥವಾ ಪ್ರಚನ ದಾನದಂತೆ ಮನಸ್ಸಿನ ಭೇದವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯು ಬಿಲ್ಕುಲಾದ ಪತ್ನಿಯು ವೀರಾಂಸಗಳು. ಪ್ರಿಯ, ನಿಮ್ಮ ಕರ್ತವ್ಯದಲ್ಲಿ ನಾವು ಪ್ರಾಣೇಶ್ವರ. ಆಹಾ, ನಾನು ನೋಡುತ್ತಿರುವುದಾದ್ರೂ ಏನನ್ನ? ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಶರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯನಾದ ಉತ್ತರ. ಆರ್ಯವರ್ತದಲ್ಲಿ ನೀನು ನಾರಿಯ ರತ್ನಳು. ನೀನು ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ? ಹಾಗಾದ್ರೆ ನಿನಗಾವ ಗೌರವವಿಲ್ಲ ಉತ್ತರ. ಈ ದಿನ ಎಷ್ಟೋ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯ ದುಃಖದ ವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದಿಸುತ್ತದೆ ಪುತ್ರರನ್ನು ಬೀಳ್ಕೊಟ್ಟಿವರು. ಅವರಿಗಾವ ಗೌರವವಿಲ್ಲ ಉತ್ತರ. ಇರೋದು ಸ್ವಾಮಿ ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪತಲಾದ ಮಡದಿಯಾರು? ಶತ್ರು ವರ್ಣನೆ ಕೇಳಿ ಆನಂದ ಬಾಷ್ಪ ಸುರಿಸದ ಮಾತಿಯಾರು? ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಯುದ್ಧರಂಗದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲ ಎಂದು ಹೇಳು ಪ್ರೇಯಸಿ. ಅಳುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಈ ಭೂಮಿಗೆ ಬಿತ್ತರಿಸಲಿ. ನಾನೇ ಕೈಯಾರೆ ಕಣ್ಣುಗೊಳಗಿದ್ದು ನಿಮ್ಮ ಚರಣ ಸಮರ್ಪಿಸುವ ಉತ್ತರೆಯೂ ಬೇಸ. ಪತಿ ಆಜ್ಞೆಯು ಅವಳಿಗೆ ದೇವರಾಗುತ್ತದೆ.
ಆಗಿರಲಿ ನರೆಯೊಳಗೆ ಅನುದಿನ ಅನುಚಣ ಅನುದಿನ ಅನುಚಣ ಮನದಾಸನಿಲ್ಲ ಬಯಸುತ್ತಿದೆ ಮನದಾಸನಿಲ್ಲ ಬಯಸುತ್ತಿದೆ ಧನ್ಯ ವೀರಸತಿ ಧನ್ಯ. ನೀನಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಹೋರಾಡುವೆನು. ನನಗಿನ್ನೂ ಅಪಜಯವಿಲ್ಲ. ಅಮ್ಮ, ಸರ್ವದಾ ನಿನ್ನ ಆಶೀರ್ವಾದವು ನನ್ನ ಮೇಲಿರಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯಿ. ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ. ಅಮ್ಮ, ಸುಭದ್ರಾದೇವಿಯು ವೀರಮಾತೆ ಎಂಬುದನ್ನು ನಾನಿಂದು ಸ್ಥಿರಪಡಿಸಲು ಹೊರಟಿರುವೆನು. ಆ ದ್ರೋಣ ನಿರ್ಮತ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವನು. ಕಂದ, ನಿನ್ನ ತಾಯಿಯ ಪ್ರೀತಿಯು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂಥರ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದ ರಕ್ಷಿಸಲಿ. ಅಪ್ರತಿಮ ಪೌರುಷದಿಂದ ಹೋರಾಡಿ ರಣರಂಗದಲ್ಲಿ ಕೀರ್ತಿವಂತನಾಗು. ಧನ್ಯನಾದೆನಮ್ಮ, ಧನ್ಯನಾದೆ. ಅಮ್ಮ, ನೋವೆಂದೆಂದೇ ತಿಳಿಯದ ಈ ನಿನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಅದರ ಇಂದಿನ ಯುದ್ಧದ ಬರ್ಬರ ಸಂದೇಶದಿಂದ ಸುಳದಿರಲಿ. ನಾನನ್ನು ಬರುತ್ತೇನಮ್ಮ. ಸರೋವರದಲ್ಲಿ ಹಡಗಿ ಕುಳಿತಿರುವನು. 11 ಅಕ್ಷೋಹಿಣಿ ಸೈನ್ಯವನ್ನು ಮಾಡಿದೆ. ಹೀಗಾಗಿ ಭೀಷ್ಮ, ದ್ರೋಣ, ಕರ್ಣ, ವೀರ ಶಕುನಿಯಾದರೂ ರಣರಂಗದಲ್ಲಿ ವೀರನಂತೆ ಹೋರಾಡಿ ಮಾಡಿದನು. ನೀನು ಸೋತ ನಾಯಿಯಂತೆ ಅಡಗಿಕೊಂಡಿರುವ ಹೇಳಿ ಎದ್ದು ಹೊರಗೆ ಬಾ. ಹೊರಗೆ ಬಾರೋ ಹೇಳಿ. ನಿಲ್ಲೋ ಕುಲಾಹಲಮ್ಮ, ಅಲ್ಲೇ ನಿಲ್ಲೋ. ಅಲ್ಲಿಗೆ ತಡೆಯ ನಿನ್ನ ನಾಲಿಗೆಯನ್ನ. ಬದುಕಿರುವೆ ನಾನೀ ಧರೆಯೋಳ್ ಶಾಸ್ತ್ರ ಧರ್ಮವನ್ನು ಧರಿಸಲು. ಬದುಕಿರುವೆ ನಾನೀ ಧರೆಯೋಳ್ ಶಾಸ್ತ್ರ ಧರ್ಮವನ್ನು ಧರಿಸಲು. ಪಡೆದು ಬಾಂಧಾರಿ ಸೇವೆಯ ಶ್ರೇಷ್ಠ ಸುತನೆಂಬುದಕ್ಕೆ ಭುವನ ಕಲ್ಪದಿ ತುಳಿಯೇ ಶತ್ರುತಂಸ ಪಾಂಡವ ಪಟ್ಟಮಯಿಸಿ ಅನರ್ಥ ಕೈದ ನಿನ್ನ ತುಂಡ ಮುಂಡಗಳನ್ನು ಕತ್ತರಿಸದ ಬಿಡನೆ ದುರ್ಯೋಧನ. ಸಿದ್ಧರಾಗುವ ಯುದ್ಧಕ್ಕೆ. ಕೆಲವೋ ಹಣ್ಣಿ ಬಂಡಿ ಹಣ್ಣನ ಕೂಡನ್ನು ತಿನ್ನುತ್ತಾ ಬೆಳೆದಿರುವ ಕೆಲವೋ ಬಂಡ ಭೀಮ, ಎಷ್ಟೋ ನಿನಗೆ ಪೊಗರು. ಈ ಕೃಷ್ಣನ ಸಹಾಯದಿಂದ ಎಲ್ಲರೂ ನಮ್ಮ 11 ಅಕ್ಷೋಣಿ ಸೈನ್ಯ ಬಲವನ್ನು ನಾಶ ಮಾಡಿದ್ದಲ್ಲದೆ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಕಥೆ ಎರಡೇ. ಸಿದ್ಧರಾಗು. ದುರುಳ ವಿರಾಟನ ಮನೆಯಲ್ಲಿ ಸವಟನ್ನು ಹಣ್ಣ ಬೆಂದಿದೆಯೋ ಇಲ್ಲವಾ ಎಂದು ಪರೀಕ್ಷಿಸುವ ನಿನಗೆ ಈ ಕಥಾದಂಡವೊಂದು. ಹೌದು ದುರ್ಯೋಧನ, ಅಂದು ಅನ್ನ ವಿರಾಟನ ಮನೆಯಲ್ಲಿ ಅಡಿಗೆಯನ್ನು ಮಾಡಿದ್ದರಿಂದಲೇ ಇಂದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಳೆಗೆ ಬಿಸಾಡುವ ಅನುಭವ ಆಗಿದ್ದು. ಎಲ್ಲವೋ ದುರುಳ, ಸವಟನ್ನ ಹಿಡಿಯುವ ಕೈಯಲ್ಲಿ ಈ ಕಥಾದಂಡ ಬೇಕು. ಬಿಸಿಟ್ಟು ನಾವು
ತಾಯಿ ತಾಯಿ ಗಾಂಧಾರ ದೇವಿ ಕರೆಂಟ್ ಹೊಡಿತಲ್ಲಮ್ಮ ನಮ್ಗಿಲ್ಲಿ. ಎಲ್ಲೋ ವಂಚಕಿ ಕೃಷ್ಣ ಕಡೆಗೂ ನನ್ನ ಸಹಾಯವನ್ನು ನಮ್ಮ ಅಣ್ಣನಾದ ಈ ಧರ್ಮನಂದನನಿಗೆ ಪಟ್ಟಾಭಿಷೇಕ ಮಾಡ ಕೃಷ್ಣ.